500 वर्षों के बाद हिंदू समाज राम जन्मभूमि के लिए 80 के दशक में सड़कों पर उतर आया। सरकार के कहने से मंदिर और मस्जिद का निर्माण नहीं होता। यह धर्म की बात है और पब्लिक का अपना अटूट विश्वास की बात है। आप कौन से पार्टी के हैं? हम पार्टी वार्टी तो छोड़िए, अभी धर्म की बात जहाँ तक बनता है तो हिंदू धर्म से हिंदुओं को बांट कर रखने वाली सरकारें मंडल को लागू कर समाज को स्थायी रूप से जातियों में बांट देना चाहती थी। फिर भी राम के पीछे सभी जातियां लामबंद हो गई। कौन से जाति हैं? सबसे पहले हिंदू, उसके पीछे जात। ये हमारे संघर्ष की गाथा है, ये हमारे धैर्य का प्रमाण है, ये हमारी सामाजिक चेतना है, हमारी राजनैतिक महत्वाकांक्षा है। और ढांचे के टूटने का न मुझे कोई खेद है, न कोई पश्चाताप है, न कोई प्रायश्चित है। इसका मतलब नो रिपेंटेंस, नो सॉरो, नो ग्रीफ। आस्था से राम है, राम से आस्था, प्रभु अपनी नगरी पधार चुके हैं। काशी मथुरा बाकी है, केवल बाकी है, काशी मथुरा बाकी। ಜೈ ಶ್ರೀರಾಮ್ ಸ್ನೇಹಿತರೆ, ಕೋಟ್ಯಾಂತರ ಭಾರತೀಯರ ಕನಸು, ಪ್ರತಿಯೊಬ್ಬ ಸನಾತನಿಯ ಆಸೆ, ಕರಸೇವಕರ ಪ್ರಾಣತ್ಯಾಗ. ಇಂದಿಗೆ ನಾವು ನೋಡ್ತಾ ಇರೋವಂಥ ಅಯೋಧ್ಯ ರಾಮಾಲಯದ ನಿರ್ಮಾಣ ಪೂರ್ತಿಯಾಗಿದೆ. 1999ರಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಲಾಲ್ ಕೃಷ್ಣ ಅಡ್ವಾಣಿಯವರ ನೇತೃತ್ವದಲ್ಲಿ ನಡೆದಂತಹ ರಥಯಾತ್ರೆ, ಕರಸೇವೆ, ಇದೆಲ್ಲವನ್ನು ನಾವು और होगी क्या कभी यहाँ पूछती यही ये बेड़ियां देख तो ಪುನಃ ಸ್ಮರಿಸಿಕೊಳ್ಳಬೇಕು. ಹಾಗೆಯೇ ಮಂದಿರದ ನಿರ್ಮಾಣ ಆಗಲ್ಲ ಅಂತ इसको हिंदू राष्ट्र नहीं बना सकता। किसी के माई के लाल में दम नहीं जो मुसलमान भाइयों से उनका अधिकार छीन सके। आप बताइए, दुर्गंध पसंद करते हैं, इसीलिए गौशाला बना रहे हैं। छठ पूजा का ड्रामा करना है तो पानी आ जाएगा। बहुत सुनने को मिलता है भारत माता की जय, मगर ये भारत माता है कौन? और हमें एक बार फिर हिंदुत्ववादियों को बाहर निकालना है। ಹಿಂದೂಗಳನ್ನು ಆಡಿಕೊಂಡ ಎಷ್ಟೋ ಸೆಕ್ಯುಲರ್ ಸೈತಾನರು ಸಹ ಇದ್ದಾರೆ. ಇದೆಲ್ಲ ಒಂದು ರಾಜಕೀಯ ನಾಟಕ. ನೀವು ಯಾವತ್ತಿಗೂ ಅಲ್ಲಿ ರಾಮ ಮಂದಿರ ಕಟ್ಟೋಕೆ ಸಾಧ್ಯವಿಲ್ಲ. ದಮ್ಮಿದ್ರೆ ಕಟ್ಟಿ ತೋರಿಸು ರಾಮ ಮಂದಿರ, ನೆಕ್ಸ್ಟ್ ದಿನಾನೇ ಬೀಳ್ಸಿ ತೋರಿಸ್ತಾನೆ ನಮ್ಮ ಸೋದರ ಅಂತ. तोड़ूंगा एक दिन, मैं ही तोड़ूंगा उसे, मैं ही तोड़ूंगा। तोड़ोगे तुम? मंदिर को। किस मंदिर को? राम मंदिर को हम ही तोड़ेंगे सब। सही बताओ। हमारा सरकार चेंज होती हमारा राज होगा। क्या करोगे? सरकार चेंज हो जाएगी तो मंदिर तोड़वाएंगे, सब में पहले मस्जिद बनवाएंगे दोबारा। ಹೇಳಿದವರು ಕೂಡ ಇದ್ದಾರೆ. ಅವರೆಲ್ಲ ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ. ಇಷ್ಟೆಲ್ಲದರ ನಡುವೆಯೂ ಇಂದಿಗೆ ನಾವು ರಾಮ ಮಂದಿರದ ನಿರ್ಮಾಣ ಪೂರ್ತಿಗೊಳಿಸಿ ಧ್ವಜಾರೋಹಣ ಪರ್ವವನ್ನು ಸಹ ನಡೆಸ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇವತ್ತು ವಿವಾಹ ಪಂಚಮಿ, ಅಂದರೆ ಸೀತಾರಾಮರ ಕಲ್ಯಾಣ ದಿನವೂ ಕೂಡ. ಹಾಗಾಗಿಯೇ ಇದೇ ಅಭಿಜಿತ್ ಲಗ್ನ ಮುಹೂರ್ತದಂದು ಧ್ವಜಾರೋಹಣ ಪರ್ವವನ್ನು ಸಹ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿಯಾದಂತಹ ನರೇಂದ್ರ ದಾಮೋದರ್ ದಾಸ್ ಮೋದಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಅಜಯ್ ಮೋಹನ್ ಸಿಂಗ್ ಬಿಷ್ಟ್ ಅಂದರೆ ಯೋಗಿ ಆದಿತ್ಯನಾಥ್ ಅವರು, ಮತ್ತು ರಾಜ್ಯಪಾಲರಾದಂತಹ ಆನಂದಿಬೆನ್ ಮಫಾತ್ಬಾಯ್ ಪಟೇಲ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 6ನೇ ಸರಸಂಘ ಚಾಲಕರಾದಂತಹ ಡಾಕ್ಟರ್ ಮೋಹನ್ ಮಧುಕರ್ ಭಾಗವತ್ ಅವರು ಪಾಲ್ಗೊಂಡಿದ್ದರು. ವಿವಿಧ ರಾಜ್ಯಗಳಿಂದ 108 ಆಚಾರ್ಯರು, ಗಣ್ಯರು ಮತ್ತು ಆಹ್ವಾನಿತರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಕೋಟ್ಯಾಂತರ ಹಿಂದೂಗಳು ಟಿವಿಯ ಮೂಲಕ ಲೈವ್ನಲ್ಲಿ ಕಣ್ತುಂಬಿಕೊಂಡರು. ಹಾಗೆಯೇ ಈ ಧ್ವಜಾರೋಹಣ ಪರ್ವವನ್ನು ಯಾಕೆ ನೆರವೇರಿಸಿದರು ಅಂದರೆ, ನಮ್ಮ ಅಯೋಧ್ಯ ರಾಮ ಮಂದಿರ ಇವತ್ತಿಗೆ ಪೂರ್ತಿಯಾಗಿದೆ ಅಂತ, ನಿರ್ಮಾಣದ ಪೂರ್ತಿಯಾಗಿದೆ ಅಂತ ತಿಳಿಸ್ಕೊಡೋದಕ್ಕೆ
ಮಾಡಿದರು. ಇನ್ನು ನಮ್ಮ ಈ ಧರ್ಮಧ್ವಜಕ್ಕೆ ಇರುವ ಪ್ರಾಮುಖ್ಯತೆಯನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಈ ಧರ್ಮಧ್ವಜದಲ್ಲಿ ನಮಗೆ ಸಾಂಕೇತಿಕವಾಗಿ ಎಷ್ಟೋ ವಿಷಯಗಳನ್ನು ತಿಳಿಸಿಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದೇನು ಅಂದರೆ, ಈ ಧರ್ಮಧ್ವಜವು ನಮ್ಮ ಸಂಸ್ಕೃತಿ, ನಮ್ಮ ವಾರಸತ್ವ ಮತ್ತು ನಮ್ಮ ಶೌರ್ಯಕ್ಕೆ ಪ್ರತೀಕವಾಗಿದೆ. 22 ಅಡಿ ಉದ್ದ ಮತ್ತು 11 ಅಡಿ ಅಗಲ ಇರೋ ಕೇಸರಿ ಬಣ್ಣದ ಧ್ವಜ ಇದು. ಈ ಕೇಸರಿ ಧ್ವಜದಲ್ಲಿ ನಮಗೆ ಕೋವಿದಾರ ವೃಕ್ಷ, ಭಗವಾನ್ ಸೂರ್ಯ ಮತ್ತು ಓಂಕಾರವನ್ನು ನೋಡಬಹುದು. ಇಲ್ಲಿ ಸೂರ್ಯನ ಸಂಕೇತ ಏನು ಅಂದರೆ, ಸೂರ್ಯವಂಶದ ಮರ್ಯಾದಾ ಪುರುಷೋತ್ತಮನ ಶೌರ್ಯಕ್ಕೂ ಮತ್ತು ತೇಜಸ್ಸಿಗೂ ಇದು ಹೋಲುತ್ತೆ. ಮತ್ತು ಓಂಕಾರ, ಇಡೀ ಸೃಷ್ಟಿಯಲ್ಲಿ ನಾವು ಎಲ್ಲೇ ನೋಡಿದ್ರೂ ಓಂಕಾರ ಇದ್ದೇ ಇರುತ್ತೆ. ನೀವು ಕಣ್ಣು ಮುಚ್ಕೊಂಡ್ರೂ ಸಹ ಓಮೇ ಕೇಳೋದು. ಸೊ ಎಲ್ಲೆಲ್ಲೋ ಓಂ ಇದೆ ಅಂತ ಹೇಳೋಕ್ಕೆ ಇದು ಪ್ರತೀಕ. ಇನ್ನು ಕೊನೆಯದಾಗಿ ಕೋವಿದಾರ ವೃಕ್ಷದ ವಿಶಿಷ್ಟತೆಯನ್ನು ತಿಳಿಯೋಣ. ಇದು ಮಂದಾರ ಮತ್ತು ಪಾರಿಜಾತವನ್ನು ಕಸಿ ಮಾಡಿ, ಅಂದರೆ ಮಿಶ್ರತಳಿ ಮಾಡಿ ಬೆಳೆಸಿದ್ರೆ ಬರುವಂತಹ ಬಹಳ ಔಷಧೋ ಲಕ್ಷಣಗಳಿರುವಂತಹ ಮರ. ಈ ಮಿಶ್ರತಳಿ ವಿಷಯವನ್ನು ನಮಗೆ ಯಾರು ತಿಳಿಸ್ಕೊಟ್ರು ಅಂದರೆ ಕಶ್ಯಪ ಮಹರ್ಷಿಗಳು. ಅಂದರೆ ಎಷ್ಟೋ ಲಕ್ಷ ವರ್ಷಗಳ ಹಿಂದೆಯಿಂದನೇ ನಮಗೆ ಈ ಕಸಿ ಮಾಡುವ ವಿಧಾನ ತಿಳಿದು ಬಂದಿದೆ ಅಂತ ಗೊತ್ತಾಗುತ್ತೆ. ಇದರಿಂದ ನಮಗೇನು ತಿಳಿಯುತ್ತೆ ಅಂದರೆ, ನಾವು ಆವಾಗಲೇ ಅದೆಷ್ಟು ವಿಜ್ಞಾನದಲ್ಲಿ ಮುಂದುವರೆದಿದ್ವಿ ಅಂತ. ಧ್ವಜದ ಅಂಚಿನಲ್ಲಿ ನೋಡಿದ್ರೆ ಬಂಗಾರ ವರ್ಣದಿಂದ ಇದು ಕೂಡಿರುತ್ತದೆ. ಒಟ್ಟಾರೆಯಾಗಿ ನೋಡಿದ್ರೆ ನಮ್ಮೆಲ್ಲರ ಏಕತೆ, ಸಂಸ್ಕೃತಿ, ಪರಂಪರೆ, ರಾಮರಾಜ್ಯದ ಆದರ್ಶವನ್ನು ಪ್ರತಿಬಿಂಬಿಸುತ್ತೆ. ಧ್ವಜ ಮೇಲೆ ಹೋಗ್ತಾ ಹೋಗ್ತಾ ರಾರಾಜಿಸುವುದನ್ನು ಕಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈ ನಡುಗುವುದನ್ನು ಸಹ ನಾವು ನೋಡಿದ್ವಿ. ಅದು ಕೈ ನಡುಗುವಿಕೆ ಅಲ್ಲ, ಅದು ಬಂದು ನಾಗಹಸ್ತ ಕಂಪನ ಅಂತ. ಅಲ್ಲಿ ನೆರೆದಂತಹ ಪ್ರತಿಯೊಬ್ಬ ಹಿಂದೂ ಬಹಳ ಆನಂದದಿಂದ ರಾಮನ ಭಕ್ತಿಯಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿ ರಾಮನಾಮದ ನಿನಾದವನ್ನು ಮಾಡ್ತಾ ಇದ್ರು. ಈ ಧ್ವಜ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಯಾರು ಅಂತ ನೋಡಿದ್ರೆ, ಅದು ಬಂದು ನಮ್ಮ ಸೌರಾಷ್ಟ್ರದ ಕರ್ಣಾವತಿಯಲ್ಲಿ ಒಂದು ಪ್ಯಾರಾಶೂಟ್ ಇದಲ್ಲ ಅದು ಪ್ಯಾರಾಶೂಟ್ ತಯಾರಿಸುವ ಸಂಸ್ಥೆ ಇದೆ. ಪ್ಯಾರಾಚೂಟ್ ತಯಾರಿಸುವ ವಸ್ತ್ರವನ್ನು ಬಳಸಿ ಧ್ವಜ ಬಹುಬೇಗನೆ ಹಾಳಾಗದ ಹಾಗೆ ಮತ್ತು ಬಹಳ ದಿನ ಅಲ್ಲಿ ರಾರಾಜಿಸುವ ಹಾಗೆ 25 ದಿನ 11 ಜನ ಶ್ರಮವಹಿಸಿ ಈ ಧ್ವಜನ ನಿರ್ಮಾಣ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಾವು ಗಮನಿಸಬೇಕಾಗಿರುವುದು, ಇದರ ಹಿಂದೆ ಇರೋ ಶತಮಾನಗಳ ಹೋರಾಟ, ಕಳೆದ ಕೆಲವು ದಶಕಗಳಲ್ಲಿ ಮಾಡಲಾದಂತಹ ಬಲಿದಾನ, ಪ್ರಾಣತ್ಯಾಗ, ಇದೆಲ್ಲವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲಾಂದರೆ ಇದೇನೋ ಒಂದು ಸಣ್ಣ ಕಾರ್ಯಕ್ರಮದ ರೀತಿ ಕಾಣಿಸುತ್ತೆ. ಅಲ್ಲೇನೋ ಒಂದು ಸಣ್ಣ ಧ್ವಜವನ್ನು ಆರಿಸಿದ್ರು ಅನಿಸುತ್ತೆ. ಆದರೆ ಇದು ನಮ್ಮ ಆತ್ಮಾಭಿಮಾನಕ್ಕೆ ಸೂಚನೆ, ಏಕತೆಗೆ, ಎಲ್ಲದಕ್ಕೂ ಒಂದು ವೇದಿಕೆ. ಈ ರಾಮಧ್ವಜ ಮುಂಬರಲಿರುವ ನಮ್ಮ ರಾಮರಾಜ್ಯಕ್ಕೆ ಸೂಚನೆ. ರಾಮ ಮಂದಿರದ ನಿರ್ಮಾಣ ಪೂರ್ತಿಯಾಗಿದೆ ಅಂತ ಗರ್ವದಿಂದ ಎಲ್ಲರೂ ಹೇಳೋಣ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.
बजरंग बली महाबली महाबली